ಸಂಡೇ ಸುನಾಮಿ ಇವತ್ತು ಎಷ್ಟರ ಮಟ್ಟಿಗೆ ಹಲ್ಚಲ್ ಎಬ್ಬಿಸಬಹುದು ಅನ್ನೋದ್ರ ಬಗ್ಗೆ ಡಿಟೇಲ್ ಮಾಹಿತಿಯೊಂದಿಗೆ ನನ್ನ ಕಲೀಗ ನಾಗೇಂದ್ರ ಬಾಬು ಇದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ರಂಜಿತ್. ಡಿ.ಕೆ. ಶಿವಕುಮಾರ್ ಅವರು ಇವತ್ತೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಾನು ಇಲ್ಲಿ ಬಂದಿರೋದು ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಅಲ್ಲ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರೋದು ಚಪ್ಪಾಳೆಗೋಸ್ಕರ ಅಲ್ಲ, ನಿಮ್ಮೊಂದಿಗೆ ನಾನು ಇರ್ತೀನಿ, ಉಸಿರಿರೋರ್ವರೆಗೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಬೆಂಗಳೂರು ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇತಿಹಾಸ ಮರೆತವ ಇತಿಹಾಸವನ್ನು ಸೃಷ್ಟಿಸಲಾರ, ಭಾಷೆ ಮರೆತವ ಸಂಸ್ಕೃತಿಯನ್ನ ಉಳಿಸಲಾರ, ನಾಯಕನಾದವನಿಗೆ ಲಕ್ಷಾಂತರ ಜನ ಬೇಕಾಗಿಲ್ಲ, ಆ ನಾಯಕನಿಗೆ ದಿಟ್ಟ ನಿರ್ಧಾರ ಅನ್ನೋದು ಇದ್ರೆ ಸಾಕು. ರಾಜಕಾರಣ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಇವತ್ತು ನಾನು ಭಾಳ ಪ್ರೀತಿಯಿಂದ ಚಪ್ಪಾಳೆಗೆ ಬರಲಿಲ್ಲ. ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರಿವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಗನ್ಮ್ಯಾನು PA ಟೊಪ್ಪಿ ತೆಗಿಲ್ಲ ಸರ್ ಅಂತಂದ್ರು. ಅದಕ್ಕೆ ಕೇಳಿದೆ, ಅವರೇ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಂದಿದ್ದೀನಿ, ನೀನು ತೆಗಿಬೇಕು ಅಂತ ಇದೆಯಲ್ಲ ಅಂತೇಳಿ ಹೋಲ್ಡ್ ಮಾಡ್ತಾರೆ. ಸೊ ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಗಂಗಾಧರ್ ಎಲ್ಲ ಭಾಳ ಪ್ರಮುಖರೆಲ್ಲ ಇದ್ದಾರೆ, ತಾವೆಲ್ಲ ಇದ್ದೀರಿ. ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ 8-9 ಡಿಗ್ರಿಗೆ ಬೆಂಗಳೂರು ಬಂದಿದೆ. ಕೊಡಗಿನ ನಿಮ್ಮ ಸುಳ್ಯ ಅಲ್ಲಿರೋಂಥ ಏನು ಒಂದು ಹವಾಗುಣನ ಬೆಂಗಳೂರು ಕರ್ಕೊಬಂದ್ಬಿಟ್ಟಿದ್ದೀರಿ ಅಂತ ಕಾಣ್ತದೆ. ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ, ಭಾಳ ಸಂತೋಷ. ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ಮರ್ತವನು ತನ್ನ ಸಂಸ್ಕೃತಿಯನ್ನು ಉಳಿಸಲಾರ. ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಂಡೇ ಸುನಾಮಿ ಇವತ್ತು ಎಷ್ಟರ ಮಟ್ಟಿಗೆ ಹಲ್ಚಲ್ ಎಬ್ಬಿಸಬಹುದು ಅನ್ನೋದ್ರ ಬಗ್ಗೆ ಡಿಟೇಲ್ ಮಾಹಿತಿಯೊಂದಿಗೆ ನನ್ನ ಕಲೀಗ ನಾಗೇಂದ್ರ ಬಾಬು ಇದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ರಂಜಿತ್. ಡಿ.ಕೆ. ಶಿವಕುಮಾರ್ ಅವರು ಇವತ್ತೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಾನು ಇಲ್ಲಿ ಬಂದಿರೋದು ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಅಲ್ಲ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರೋದು ಚಪ್ಪಾಳೆಗೋಸ್ಕರ ಅಲ್ಲ, ನಿಮ್ಮೊಂದಿಗೆ ನಾನು ಇರ್ತೀನಿ, ಉಸಿರಿರೋರ್ವರೆಗೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಬೆಂಗಳೂರು ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇತಿಹಾಸ ಮರೆತವ ಇತಿಹಾಸವನ್ನು ಸೃಷ್ಟಿಸಲಾರ, ಭಾಷೆ ಮರೆತವ ಸಂಸ್ಕೃತಿಯನ್ನ ಉಳಿಸಲಾರ, ನಾಯಕನಾದವನಿಗೆ ಲಕ್ಷಾಂತರ ಜನ ಬೇಕಾಗಿಲ್ಲ, ಆ ನಾಯಕನಿಗೆ ದಿಟ್ಟ ನಿರ್ಧಾರ ಅನ್ನೋದು ಇದ್ರೆ ಸಾಕು. ರಾಜಕಾರಣ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಇವತ್ತು ನಾನು ಭಾಳ ಪ್ರೀತಿಯಿಂದ ಚಪ್ಪಾಳೆಗೆ ಬರಲಿಲ್ಲ. ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರಿವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಗನ್ಮ್ಯಾನು PA ಟೊಪ್ಪಿ ತೆಗಿಲ್ಲ ಸರ್ ಅಂತಂದ್ರು. ಅದಕ್ಕೆ ಕೇಳಿದೆ, ಅವರೇ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಂದಿದ್ದೀನಿ, ನೀನು ತೆಗಿಬೇಕು ಅಂತ ಇದೆಯಲ್ಲ ಅಂತೇಳಿ ಹೋಲ್ಡ್ ಮಾಡ್ತಾರೆ. ಸೊ ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಗಂಗಾಧರ್ ಎಲ್ಲ ಭಾಳ ಪ್ರಮುಖರೆಲ್ಲ ಇದ್ದಾರೆ, ತಾವೆಲ್ಲ ಇದ್ದೀರಿ. ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ 8-9 ಡಿಗ್ರಿಗೆ ಬೆಂಗಳೂರು ಬಂದಿದೆ. ಕೊಡಗಿನ ನಿಮ್ಮ ಸುಳ್ಯ ಅಲ್ಲಿರೋಂಥ ಏನು ಒಂದು ಹವಾಗುಣನ ಬೆಂಗಳೂರು ಕರ್ಕೊಬಂದ್ಬಿಟ್ಟಿದ್ದೀರಿ ಅಂತ ಕಾಣ್ತದೆ. ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ, ಭಾಳ ಸಂತೋಷ.
ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ಮರ್ತವನು ತನ್ನ ಸಂಸ್ಕೃತಿಯನ್ನು ಉಳಿಸಲಾರ. ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಂಡೇ ಸುನಾಮಿ ಇವತ್ತು ಎಷ್ಟರ ಮಟ್ಟಿಗೆ ಹಲ್ಚಲ್ ಎಬ್ಬಿಸಬಹುದು ಅನ್ನೋದ್ರ ಬಗ್ಗೆ ಡಿಟೇಲ್ ಮಾಹಿತಿಯೊಂದಿಗೆ ನನ್ನ ಕಲೀಗ ನಾಗೇಂದ್ರ ಬಾಬು ಇದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ರಂಜಿತ್. ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಾನು ಇಲ್ಲಿ ಬಂದಿರೋದು ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಅಲ್ಲ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರೋದು ಚಪ್ಪಾಳೆಗೋಸ್ಕರ ಅಲ್ಲ, ನಿಮ್ಮೊಂದಿಗೆ ನಾನು ಇರ್ತೀನಿ, ಉಸಿರಿರೋರ್ವರೆಗೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಬೆಂಗಳೂರು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇತಿಹಾಸ ಮರೆತವ ಇತಿಹಾಸವನ್ನು ಸೃಷ್ಟಿಸಲಾರ, ಭಾಷೆ ಮರೆತವ ಸಂಸ್ಕೃತಿಯನ್ನು ಉಳಿಸಲಾರ. ನಾಯಕನಾದವನಿಗೆ ಲಕ್ಷಾಂತರ ಜನ ಬೇಕಾಗಿಲ್ಲ, ಆ ನಾಯಕನಿಗೆ ದಿಟ್ಟ ನಿರ್ಧಾರ ಅನ್ನೋದು ಇದ್ರೆ ಸಾಕು. ರಾಜಕಾರಣ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಇವತ್ತು ನಾನು ಭಾಳ ಪ್ರೀತಿಯಿಂದ ಚಪ್ಪಾಳೆಗೆ ಬರಲಿಲ್ಲ. ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರಿವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಗನ್ಮ್ಯಾನು PA ಟೊಪ್ಪಿ ತೆಗಿಲ್ಲ ಸರ್ ಅಂತಂದ್ರು. ಅದಕ್ಕೆ ಕೇಳಿದೆ, ಅವರೇ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಂದಿದ್ದೀನಿ, ನೀನು ತೆಗಿಬೇಕು ಅಂತ ಇದೆಯಲ್ಲ ಅಂತೇಳಿ ಹೋಲ್ಡ್ ಮಾಡ್ತಾರೆ. ಸೊ ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಗಂಗಾಧರ್ ಎಲ್ಲ ಭಾಳ ಪ್ರಮುಖರೆಲ್ಲ ಇದ್ದಾರೆ, ತಾವೆಲ್ಲ ಇದ್ದೀರಿ. ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ 8-9 ಡಿಗ್ರಿಗೆ ಬೆಂಗಳೂರು ಬಂದಿದೆ. ಕೊಡಗುನ ನಿಮ್ಮ ಸುಳ್ಯ ಅಲ್ಲಿರೋಂಥ ಏನು ಒಂದು ಹವಾಗುಣನ ಬೆಂಗಳೂರು ಕರ್ಕೊಬಂದ್ಬಿಟ್ಟಿದ್ದೀರಿ ಅಂತ ಕಾಣ್ತದೆ. ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ, ಭಾಳ ಸಂತೋಷ. ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ಮರ್ತವನು ತನ್ನ ಸಂಸ್ಕೃತಿಯನ್ನು ಉಳಿಸಲಾರ. ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಂಡೇ ಸುನಾಮಿ ಇವತ್ತು